ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಮ್ಮನ ಜೊತೆ. ಮತ್ತು ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾಳೆ. ಇವಳನ್ನ ಸುಮಾರು ವ್ಲಾಗ್ಸಲ್ಲಿ ನೋಡಿರ್ತೀರ ನೀವು, ನನ್ನ ಫ್ರೆಂಡ್ ಅನಿಶಾ ಅಂತ ಹೇಳಿ. ಸೊ KR ಪೇಟೆ ಹತ್ರ ಇರೋ ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗ್ತಾ ಇರೋದು ಇವತ್ತು. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅಲ್ಲಿ ನಾನು ಮಾತಾಡಿರೋ ವಾಯ್ಸ್ ಕೇಳಿಸ್ತಲಿರೋ ಕಾರಣ ಮತ್ತು ತುಂಬ ಡಿಸ್ಟರ್ಬ್ ಇದ್ದಿರೋ ಕಾರಣ ಸೊ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವ್ಲಾಗ್ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತು ತುಂಬ ರಶ್ ಇತ್ತು. ನಾವು ಅಂದ್ಕೊಂಡ್ವಿ, ನಾವು ಬಸ್ಸಲ್ಲಿ ಹೋಗಿರೋದು ಇವತ್ತು. ಆ್ಯಂಡ್ ನಮ್ಮ ಡ್ಯಾಡಿಗೆ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ನಾವು ಬಸ್ಸಲ್ಲೇ ಹೋದ್ವಿ. ಫಾರ್ ದ ಫಸ್ಟ್ ಟೈಮ್ ನಾವು ಇಷ್ಟು ದೂರ ಟ್ರಾವೆಲ್ ಮಾಡಿರೋದು ಅನಿಸುತ್ತೆ. ನಮ್ಮ ಡ್ಯಾಡಿ ಬರ್ದಲೇ ಹತ್ರ ಇರೋ ದೇವಸ್ಥಾನಗಳಿಗೆ ನಾವು ಹೋಗ್ತೀವಿ, ಬಟ್ ಇಷ್ಟು ದೂರ ಯಾವತ್ತೂ ಹೋಗಿರಲಿಲ್ಲ. ಅದು ಬಸ್ಸಲ್ಲಿ ಬೇರೆ ಇಷ್ಟು ರಶ್ ಇರುತ್ತೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಕೇಳ್ತಾ ಇದ್ವಿ, ನ್ಯೂಸಲ್ಲೆಲ್ಲ ನೋಡ್ತಾ ಇದ್ವಿ ಫ್ರೀ ಬಿಟ್ಟ ಮೇಲೆ ಎಷ್ಟು ರಶ್ ಇರುತ್ತೆ ಅಂತ. ಬಟ್ ಎಕ್ಸಾಕ್ಟಾಗಿ ನೋಡಿದ್ವಿ ನಾವು, ತುಂಬ ಜನ ರಶ್ ಇದ್ದರು. ನಾವು ಅಂದ್ಕೊಂಡೆ ಯಾಕಾದರೂ ಬಸ್ಸಲ್ಲಿ ಬಂದುಬಿಟ್ವು ಅನಿಸ್ತು. ಬಟ್ ಸ್ಟಿಲ್ ಬರೋದು ಬಂದಿದ್ದೀವಿ, ಅಟ್ಲೀಸ್ಟ್ ದರ್ಶನ ಆದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇಲ್ಲಿ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತ ಇಲ್ಲಿ ಇರೋರೊಬ್ಬರು ತಿಳಿಸ್ಕೊಟ್ರು ನಮಗೆ. ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಅದರಿಂದ ನಿಮಗೂ ಕೂಡ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರೇನೇನು ಇನ್ಫಾರ್ಮೇಷನ್ನ ಹೇಳಿದರು ಅಂತ ಈ ನೆಕ್ಸ್ಟ್ ಒಂದು ಕ್ಲಿಪ್ಪಿಂಗ್ನ ಹಾಕಿರ್ತೀನಿ. ಆ ಕ್ಲಿಪ್ಪಿಂಗ್ನ ನೋಡಿಕೊಂಡು ಬನ್ನಿ. ಈ ಸೈಟ್ ತೊಗೊಳ್ಳೋದು, ಮಾರೋದು, ಸೈಟ್ ಇದ್ದು ಮನೆ ಕಟ್ಟಕ್ಕಾಗ್ತಿಲ್ಲ, ಭೂಮಿ ವ್ಯವಹಾರ, ಲಿಟಿಗೇಷನ್ ಕೋರ್ಟ್ ಕೇಸ ನಡೀತಾ ಇದ್ರೆ, ಆರೋಗ್ಯ, ಮದುವೆ, ಸಂತಾನ, ಭೂಮಿಗೆ ಸಂಬಂಧಪಟ್ಟಿದ್ದಾರೆ ಕೆಲಸ ಕಾರ್ಯಗಳಾಗಬೇಕು ಅಂತಂದರೆ, ಬಿಸ್ನೆಸ್ ಮಾಡ್ತಾ ಏನೂ ಪ್ರಾಫಿಟ್ ಇಲ್ಲ ಅಂದರೆ, ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಪ್ರಾಬ್ಲಮ್ಸ್ ಅಂತ ಏನಿದ್ರು ಕೂಡ ದೇವ್ರ ಬಲಭಾಗ ಮಣ್ಣಿರುತ್ತೆ, ನಾವು ಕವರ್ ಕೊಡ್ತೀವಿ. 3 ಅಡಿ ಮಣ್ಣು ಎತ್ಕೊಂಡು ಗುಡಿ ಸುತ್ತ ಒಂದು 3, 5, 9, 11 ಪ್ರದಕ್ಷಿಣೆ ಮಾಡಿಬಿಟ್ಟು ಒಳಗಡೆ ಹೋಗ್ಕೊಟ್ರೆ ಪೂಜೆ ಮಾಡಿ ಕೊಡ್ತಾರೆ. ಆ ಮಣ್ಣನ್ನು ಮನೆಗೆ ಎತ್ಕೊಂಡು ಹೋಗಿ ಬಿಳಿ ಬಟ್ಟೆನ ಅರಿಶಿನ ಬಟ್ಟೆ ಮಾಡ್ಕೊಟ್ಟು ಪೂಜೆ ಮಾಡಬೇಕು. ನೀವೇನು ಅಂದ್ಕೊಂಡಿದ್ದೀರೋ ನಿಮ್ಮ ಕೆಲಸ ಎಲ್ಲ ಆದಮೇಲೆ ಮಣ್ಣನ್ನು ಮನೆ ಮುಂದೆ ತೋರಿಸಿದಕ್ಕೆ ಹಾಕ್ಬಿಟ್ಟು ಮತ್ತೊಂದು ಸಲ ಬಂದು ಭಗವಂತನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈಗ ನೀವು 1 ತಿಂಗಳು ಗೋಡೆ ಸ್ಟಾರ್ಟ್ ಮಾಡ್ತೀರ ಅಂದರೆ ಇದಕ್ಕೆ ಕೊಡ್ತೀವಿ. ಇನ್ನೂ 2-3 ತಿಂಗಳು ಲೇಟ್ ಆಗುತ್ತೆ ಅಂದರೆ ಇದಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಬಂದಿರೋದು. ಆಗಿದ್ರೆ ಮಣ್ಣು ಇಟ್ಟು 2 ಕೂಡ ಮಾಡ್ಕೊಂಡು ಅಮ್ಮ ಅವಾಗ ಒಂದ್ಸಲ ಮುಂದೆ ಮಾಡಿಲ್ಲ ಅಂದರೆ ಬೇಗ ಮನೆ ಆದಂಗೆ ಯಾವುದೇ ವಿಘ್ನ ಬರ್ದಂಗೆ ದುಡ್ಡು ಕಾಸೆಲ್ಲ ಒದಗಿ ಅನುಗ್ರಹ ಅಂದ್ಬಿಟ್ಟು ಬರೀ ಮಣ್ಣಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗ್ತೀವಿ. ಸೀಮಿತವಾಗಿ ಇಟ್ಕೆಗೆ ಅಂತ ಟೈಮ್ ಇರುತ್ತೆ, 1 ತಿಂಗಳು. ಭಿನ್ನ ಆದರೆ ವೇಸ್ಟ್ ಆಗುತ್ತೆ. ಹಾಗಾಗಿನೇ ಬಿಟ್ಕೆನ 2-3 ಸಲ ಕೇಳಿ ಕೊಡ್ತಕ್ಕಂಥದ್ದು. ಹಾಂ ಸರಿ. ನೀವು ಒಂದೇ ಮನೆ ಅಂದರೆ ಒಂದೇ ಸಲ ಮನೆ ಸೆಪರೇಟ್ ಇದ್ರೆ ತಗೊಳ್ಳಿ, ಒಳ್ಳೇದು. ಅಂದ್ರೆ ಮಣ್ಣು ಅವರಿಂದ ಮನೆ ಕಟ್ಟೋದಿಲ್ಲ, ಬೇಗ ಮನೆ ಆಗ್ಬೋದು, ಯಾವುದೇ ವಿಘ್ನ ಮಣ್ಣು ತಗೊಳ್ಳಿ. ಅದನ್ನ ಮನೇಲೆ ಇಟ್ಕೊಂಡು ಪೂಜೆ ಮಾಡೋದ ಮಣ್ಣು. ಯಾವ ಥರ ಅಂದರೆ ಒಂದು ಬಿಳಿ ಬಟ್ಟೆ ತಗೊಳ್ಳಿ, ಖರ್ಚು ಅಂತದ್ದು, ಅದಕ್ಕೆ ಅರ್ಶಿನದ ಬಟ್ಟೆ ಮಾಡಿಬಿಟ್ಟು ಮಣ್ಣಿನ ಒಳಗಡೆ ಸುರಿದ್ಬಿಟ್ಟು ಗಂಟು ಹಾಕಿ ದೇವ್ರ ಮನೆ ಇಟ್ಟು ಪೂಜೆ ಮಾಡಿ. ಈಗ ಒಂದು ಫ್ರೀ ಫೋಟೋ ಕೊಡ್ತಾರೆ, ಕೇಳ್ಬಿಟ್ಟು ನೀವೇ. ಇಲ್ಲಿ ಮಣ್ಣು ಇಟ್ಕೆ ಇವೆರಡು ಬಿಟ್ಟರೆ ಬೇರೆ ಥರದ್ದೇನು ಪೂಜೆ ಇಲ್ಲ. ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಮನಸ್ಸಲ್ಲಿ ಯಾವುದೇ ಕೋರಿಕೆ ಇರ್ಬೋದು, ಭೂಮಿ ವ್ಯವಹಾರ ಆಗ್ಬೋದು, ಮನೆ ಬಗ್ಗೆ ಆಗ್ಬೋದು, ಬೇರೆ ಪರ್ಪಸ್ ಆಗ್ಬೋದು, ಏನಿದ್ರು ಕೂಡ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ ಮಣ್ಣು ತೊಗೊಂಡು ಪೂಜೆ ಮಾಡಿಸಿದ್ರೆ 200% ಆಗುತ್ತೆ. ಅವೆರಡೇ ವಿಶೇಷ. ಆದಷ್ಟು ಬೇಗ ಗ್ಯಾರಂಟಿ ಆಗುತ್ತೆ. 2 ವರ್ಷ ಆಯಿತು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡು ಫೌಂಡೇಶನ್ 2 ವರ್ಷ ಆಗೈತೆ. ಅದಕ್ಕೆ ಅರ್ಕೆ ಮಾಡ್ಕೊಳ್ಳಿ. ಆಮೇಲೆ ಇದು ನದಿ ಆತ ಏನು ಬರಡು ಒಂದು 10-11 ವರ್ಷ ಆಯ್ತು. ಹೌದು, ಅದೆಲ್ಲ ನೀರೇನೆ. ಬಟ್ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ಫುಲ್ಲು ಇದರೊಳಗಡೆ ಎಲ್ಲ ನೀರಿರುತ್ತೆ. ಬಟ್ ಇವಾಗ ಮಳೆ ಇಲ್ಲದೆ ಇರೋ ಕಾರಣ ನೀರಿಲ್ಲ ಅಷ್ಟೇ. ಆ್ಯಂಡ್ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತಂದರೆ, ಮನೆ ಕಟ್ಸೋರಿದ್ರೆ ಅಥವಾ ಪ್ರಾಪರ್ಟಿ ತೊಗೊಳ್ಳೋರಿದ್ರೆ ಈ ದೇವಸ್ಥಾನಕ್ಕೆ ಬಂದು ಅರಕೆ ಕಟ್ಕೊಂಡು ಹೋದರೆ ಅದು ಬೇಗನೆ ಆಗುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ಸೊ ಇಲ್ಲಿ ನಾನು ಯಾವುದೇ ರೀತಿ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇಲ್ಲ ಅಥವಾ ರಾಂಗ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇಲ್ಲ. ದೇವ್ರ ಮೇಲೆ ನಂಬಿಕೆ ಇರೋರು, ನನಗೆ ನಂಬಿಕೆ ಇದೆ ಅಂತ ಅನ್ನೋರು ಈ ವಿಡಿಯೋನ ನೋಡ್ಬೋದು. ಇಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ನಾನು ಇದನ್ನೆಲ್ಲ ನಂಬಲ್ಲ ಅಂತ ಅನ್ನೋರು ಅದನ್ನ ಸ್ಕಿಪ್ ಮಾಡ್ಬೋದು ಅಷ್ಟೇ. ನಾನು ಇಲ್ಲಿ ಯಾರಿಗೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇಲ್ಲ. ಸೊ ಅದು ಅವ್ರವ್ರ ನಂಬಿಕೆ ಆಗಿರುತ್ತೆ ಅಷ್ಟೇ. ಸೊ ನಾವು ದೇವ್ರನ್ನ ನಂಬುತ್ತೀವಿ ಆ್ಯಂಡ್ ನಮ್ಮ ಥರನೇ ದೇವ್ರನ್ನ ನಂಬೋರು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವ್ಲಾಗ್ನ ಮಾಡಿದ್ದೀನಿ ನಾನು, ಅವ್ರ ಹತ್ರ ವಿಡಿಯೋ ಮಾಡಿಸಿದ್ದೀನಿ ನಾನು. ಸೊ ಯಾರೂ ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ದೇವಸ್ಥಾನಕ್ಕೆ ಬಂತಂದರೆ ನಾವು ಸುಮಾರು ಕಡೆ ಕೇಳಿದ್ದೀವಿ, ಅವರೆಲ್ಲರೂ ಹೇಳಿರೋದು ಒಂದೇ, ಈ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ನಾವು ನಂಬಿಕೊಂಡು ಈ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಒಳ್ಳೇದಾಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ದೇವ್ರಂತ ಬಂದಾಗ ಅದನ್ನು ನಂಬಬೇಕು, ಬಿಡೋದು ಅವ್ರಿಗೆ ಬಿಟ್ಟಿರುತ್ತೆ ಅದು. ಸೊ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋ ಅಂಥದ್ದು ಇರಲಿಲ್ಲ. ಸೊ ಹಾಗಾಗಿ ನಾನು ಇನ್ನೂ ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲೋಗಿ ಪೂಜೆ ಮಾಡಿದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಮಗೆ.
ಅದು ಮುಗಿಸ್ಕೊಂಡು ಆ ದೇವಸ್ಥಾನನ ಮುಗಿಸ್ಕೊಂಡು ನಾವು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಟೈಮ್ ಇತ್ತು, ಸೊ ಹಾಗಾಗಿ ಹೋಗ್ಬೋದು ಅಂತ ಅಂದ್ಕೊಂಡು ಹೋದ್ವಿ. ಮೈಸೂರಿಗೆ ಹೋದ್ವಿ, ಬಟ್ ಅಲ್ಲಿನೂ ಸಖತ್ ರಶ್ ಇತ್ತು ನಮಗೆ. ಆ್ಯಂಡ್ ಡೈರೆಕ್ಟ್ ಬಸ್ ಮಿಸ್ ಆಯಿತು. ಆ್ಯಂಡ್ ನಾವು ಏನೋ ಮಾಡೋಕ್ಕಾಗಿ ಏನೇನೋ ಆಯಿತು. ಸೊ ಹಾಗಾಗಿ ಫೈನಲಿ ಓಕೆ ಬರೋದು ಬಂದಿದ್ದೀವಿ, ಹೆಂಗೂ ಲೇಟ್ ಆಗಿದೆ ಅಂತ ಹೇಳಿ ಮಹದೇಶ್ವರನ ಬೆಟ್ಟ ನೋಡ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ರು ನಮ್ಮಮ್ಮ. ಸೊ ಓಕೆ, ನಮ್ಮಮ್ಮನೂ ಬರೋದು ತುಂಬ ರೇರ್, ನಮ್ಮಮ್ಮ ಕೆಲಸ ಬಿಟ್ಟರೆ ಎಲ್ಲೂ ಹೋಗಲ್ಲ. ಸೊ ಹಾಗಾಗಿ ಏನೋ ರಜಾ ಹಾಕ್ಬಿಟ್ಟಿದ್ದೀವಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಬಟ್ ಅಲ್ಲಿ ಬಸ್ ಸಿಕ್ಕಿದ್ದೇ ಲೇಟ್ ಆಯಿತು ನಮಗೆ. ಸ್ಟಿಲ್ ಓಕೆ ನೋಡೋಣ, ಆಗ್ಬೋದು, ದರ್ಶನ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳಿ ಫೈನಲಿ ನಾವು ಮಹದೇಶ್ವರ ಬೆಟ್ಟನ ರೀಚ್ ಆದ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ 10 o'clock ಆಗಿತ್ತು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ 10 o'clockಗೆ ದರ್ಶನ ಕ್ಲೋಸ್ ಆಗುತ್ತೆ, ಇನ್ನು ಬೆಳಗ್ಗೆನೇ ಓಪನ್ ಆಗೋದು ದೇವಸ್ಥಾನ ಅಂತ. ಮತ್ತು ನಾವು ಓಕೆ ಪರವಾಗಿಲ್ಲ, ಬೆಂಗಳೂರಿಗಾದರೂ ರಿಟರ್ನ್ ಹೋಗೋಣ ಅಂತಂದರೆ ಬೆಂಗಳೂರಿಗೆ ಹೋಗೋ ಬಸ್ ಕೂಡ ಇರಲಿಲ್ಲ ಅಂತೆ ಅಲ್ಲಿ. ಬೆಳಗ್ಗೆನೇ ಅದನ್ನು ಕೂಡ ಬರೋದು ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ನಮ್ಮ ಡ್ಯಾಡಿಗೆ ಕಾಲ್ ಮಾಡಿದ್ವಿ. ನಮ್ಮ ಡ್ಯಾಡಿ ಓಕೆ ಪರವಾಗಿಲ್ಲ, ಹೋಗಿದ್ದೀರಾ, ಅಲ್ಲೇ ಯಾವುದಾದ್ರೂ ರೂಮ್ ಮಾಡ್ಕೊಂಡಿರಿ, ಬೆಳಗ್ಗೆ ದರ್ಶನ ಮಾಡಿಕೊಂಡು ಬೆಳಗ್ಗೆನೇ ಬರೋರಂತೆ ಅಂತ ಹೇಳಿದ್ರು. ಬಟ್ ಅಲ್ಲಿ ಕೇಳಿದ್ರೆ ರೂಮ್ಸ್ ಕೂಡ ಇಲ್ಲ ಅಂತ ಹೇಳಿದ್ರು. ಮತ್ತೆ ನಮಗೆ ಫುಲ್ ಟೆನ್ಷನ್ ಆಗೋಯ್ತು, ಎಲ್ಲಿ ಬಂದಿದ್ದೀವಿ ನಮಗೇನು ಗೊತ್ತಾಗ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾವು ನಮ್ಮ ಡ್ಯಾಡಿನ ಬಿಟ್ಟು ಬಂದಿರೋದು ಈ ಥರ ಎಲ್ಲ. ಎಲ್ಲೇ ಹೋದ್ರು ನಮ್ಮ ಡ್ಯಾಡಿನೂ ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ಡ್ಯಾಡಿನೇ ನಾವೆಲ್ಲೋದ್ರೂ ಕರ್ಕೊಂಡು ಹೋಗೋದು. ಬ್ಯಾಂಗ್ಳೂರ್ ಸರೌಂಡಿಂಗ್ಸ್ ಮಾತ್ರ ನಮ್ಮ ಡ್ಯಾಡಿನ ಬಿಟ್ಟು ಹೋಗ್ತೀವಿ ನಾವು. ಬಟ್ ಫಾರ್ ದ ಫಸ್ಟ್ ಟೈಮ್ ನಾವು ಈ ಥರ ಬಂದಿದ್ದೀವಿ, ನಮಗೇನು ಗೊತ್ತಾಗ್ತಾ ಇಲ್ಲ. ಅಟ್ ಲಾಸ್ಟ್ ಅಲ್ಲೇ ಒಂಥರ ಏನೋ ಇತ್ತು, ಅಲ್ಲೇ ಮಲ್ಕೊಂಡ್ವಿ ನಾವು. ಅಲ್ಲಿ ಎಷ್ಟೊಂದು ಜನ ಇದ್ದರು, ನನಗೆ ಅಲ್ಲಿ ಮಲ್ಕೊಳ್ಳೋಕ್ಕೆ ಕಂಫರ್ಟೇ ಅನಿಸ್ತಾ ಇಲ್ಲ. ಬಟ್ ನಮ್ಮಮ್ಮ ಏನೂ ಆಗಲ್ಲ, ಇಲ್ಲೇ ಮಲ್ಕೊ ಅಂತಂದರು. ನಾನು ಹತ್ಕೊಂಡು ಮಲ್ಕೊಂಡೆ ಅವತ್ತು ನೈಟ್, ನಾನು ಯಾಕಾದರೂ ಬನ್ನೋ ಅಂತ ಹೇಳಿ. ಬಟ್ ಸ್ಟಿಲ್ ಹತ್ತಿದಕ್ಕೂ ಒಂದು ಏನೋ ಇರುತ್ತೆ ಅಂತ ಹೇಳಿ ಬೆಳಗ್ಗೆ 3:30ಗೆ ನಮಗೆ ದರ್ಶನ ಆಯಿತು. ಸೀರಿಯಸ್ಲಿ ಫಸ್ಟ್ ದರ್ಶನ ಅದು. ಈ ಡೇನ ನಾನು ಲೈಫಲ್ಲೇ ಮರೆಯಲ್ಲ. ನಾನು ಖುಷಿನೇ ಆಯಿತು, ಸ್ವಲ್ಪ ಬೇಜಾರು ಕೂಡ ಆಯಿತು. ಬಟ್ ಸ್ಟಿಲ್ ದರ್ಶನ, 2 ದೇವಸ್ಥಾನದಲ್ಲಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಫಸ್ಟ್ ಪೂಜೆ ನಮ್ಮದೇ ಆಗಿತ್ತು. ಸೊ ಅದನ್ನು ಇನ್ನೂ ಖುಷಿ ಇದೆ ನಮಗೆ. ಸೊ ಮೊದಲನೇ ಪೂಜೆ ಹೋಗ್ಬೇಕಂತಂದರೆ ಎಷ್ಟೊಂದು ಜನಕ್ಕೆ ಸಿಗೋದಿಲ್ಲ. ಅಂಥದ್ರಲ್ಲಿ ನಾವು ಫಸ್ಟ್ ಟೈಮ್ ಹೋದಾಗಲೇ ನಮಗೆ ಸಿಕ್ಕಿದೆ ಅಂತಂದರೆ ವಿ ಆರ್ ಲಕ್ಕಿ ಅಂತ ಅನ್ಸುತ್ತೆ. ಸೊ ನಮಗಂತೂ ಖುಷಿ ಆಯಿತು. ಇದು ಪುಟ್ಟ ಮಿನಿ ವ್ಲಾಗ್ ಆಗಿತ್ತು. ಸೊ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.